ಕೊಂಡ ಪ್ರಿಯರೇ, ನಾವು ನೋಡ್ತಾ ಇದ್ದೇವೆ ಮುಂದೆ ಮೊದಲನೇ ಸಮುವೇಲನ ಪುಸ್ತಕ 18ನೇ ವಚನದಲ್ಲಿ ನಾವು ನೋಡುವಾಗ ಈ ಸೌಲನು ಅರಸನು ಆದ ಮೇಲೆ ದೇವರಿಂದ ದೂರ ಹೋದ ಕಾರಣಕ್ಕಾಗಿ ದೈವಾಜ್ಞೆಯನ್ನು ಧಿಕ್ಕಾರ ಮಾಡಿದ ಕಾರಣಕ್ಕಾಗಿ ಎಂತಹ ವ್ಯಕ್ತಿಯಾಗಿ ನಡೀತಾ ಇದೆ ನೋಡಿ, ಓದ್ತೀರಾ? ಮೊದಲನೇ ಸಮುವೇಲ 18ನೇ ವಚನ. ಈ ಮಾತುಗಳ ದೆಸೆಯಿಂದ ಸೌಲನಿಗೆ ಬಹು ವ್ಯಸನವು ಕೋಪವು ಉಂಟಾಗಿ, ಅಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಅಲ್ಲಿ ಜನರು ಕುಣಿಯುತ್ತಾ, ಸ್ತ್ರೀಯರು ದಮ್ಮಡಿಗಳನ್ನು ಹಿಡಿದು ಸಂತೋಷದಿಂದ ಆಡುತ್ತಾ ಕುಣಿಯುತ್ತಾ ಸೌಲನನ್ನು ಎದುರುಗೊಂಡು ಸೌಲನ ಎದುರಿಗೆ ಯಾರನ್ನ ಹೊಗಳ್ತಾ ಇದಾರಂತ್ರಿ? ದಾವೀದನನ್ನು ಹೊಗಳ್ತಾ ಇದ್ದಾರೆ. ನೀವು ಒಂದು ವೇಳೆ ಇಲ್ಲಿ ನಾವು ಭಾರತ ದೇಶದಲ್ಲಿ ನಾವು ನೋಡುವಾಗ ಯಾವುದೋ ಒಂದು ಪಕ್ಷಕ್ಕೆ ಸೇರಿದಂಥವ್ರು ಆಗಿರ್ತೀರ ಅಂತ ತಿಳ್ಕೊಳ್ಳಿ. ಅಲ್ಲಿ ಸಂಭ್ರಮದಿಂದ ನಡೀತಾ ಇರ್ತ ಒಂದು ಕಾರ್ಯ. ಪ್ರೈಸ್ ಎಲ್ಲರೂ ಚಪ್ಪಾಳೆ ಹೊಡಿತಾ, ನೀವೆಲ್ಲ ಸಂತೋಷ ಭರಿತರಾಗಿರ್ತೀರಿ, ಡಿಜೆ ಗೀಜೆ ಎಲ್ಲವೂ ಕೂಡ ಇರ್ತಾವ ಅಂತ ತಿಳ್ಕೊಳ್ಳಿ. ಆ ಸಮಯದಲ್ಲಿ ಯಾವನೊಬ್ಬ ವ್ಯಕ್ತಿ ಬಂದು ಅಪೋಸಿಟ್ ಆಗಿರ್ತಕ್ಕಂಥ ಪಕ್ಷವನ್ನು ಅಲ್ಲಿ ಹೊಗಳಿದ್ರೆ ನಿಮ್ಗೆ ಹೆಂಗಿರುತ್ತೆ ಆ ಟೈಮಲ್ಲಿ? ನಿಮ್ಮ ಪಕ್ಷದವನು ಅಲ್ಲ, ಅವನು ಬೇರೊಬ್ಬ ಪಕ್ಷದವನು. ಆ ಸಮಯದಲ್ಲಿ ನಿಮ್ಗೆ ಹೆಂಗಿರ್ತೀರ ಮನಸ್ಸು? ಅವನ್ನ ಸುಮ್ಮನೆ ಬಿಡ್ತೀರ ನೀವು? ಅಲ್ಲಿ ದೊಡ್ಡದಾದಂಥ ಜಗಳವೇ ನಡೆದು ಹೋಗುತ್ತೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ ವ್ಯತ್ಯಾಸಕರವಾದಂಥ ಒಂದು ಸ್ಥಿತಿ ಏನಂತಂದ್ರೆ, ಸೌಲನು ದಾವೀದನನ್ನು ದ್ವೇಷಿಸ್ತಾ ಇದ್ದಾನೆ, ಆದ್ರೆ ದಾವೀದನು ದೇವರಿಗೆ ಯಥಾರ್ಥವಾಗಿ ನಡೀತಾ ಇದ್ದಾನೆ, ದೇವರ ಆಜ್ಞೆಗಳನ್ನು ಕೈಕೊಂಡು ಜೀವಿಸ್ತಾ ಇದ್ದಾನೆ. ಒಂದು ತಪ್ಪಿಲ್ಲದ ಹಾಗೆ ದೇವರ ಮನಸ್ಸು ಏನಾಗಿದೆ ಆ ಮನಸ್ಸಿನಂತೆ ನಡೀತಾ ಇದ್ದಾನೆ, ಇಷ್ಟಾನುಸಾರವಾಗಿ ನಡೀತಾ ಇದ್ದಾನೆ. ಯಾರು? ಈ ದಾವೀದ. ಹಲ್ಲೆಲೂಯಾ. ಸೌಲನು ಅನೇಕ ಯುಕ್ತಿಗಳನ್ನು ಮಾಡಿ ದಾವೀದನನ್ನು ಸಾಯಿಸಬೇಕಂತೇಳಿ ಎಷ್ಟೆಲ್ಲ ಪ್ರಯತ್ನಗಳನ್ನು ಪಟ್ಟಾಗಲೂ ಕೂಡ ದೇವರು ಯಾರನ್ನ ಕಾಪಾಡ್ತಾ ಇದ್ದಾರಂತ್ರಿ? ದಾವೀದನನ್ನು ಕಾಪಾಡ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾರೆ ಸ್ಪಷ್ಟವಾಗಿ. ಏನಾಯ್ತು ಅಂತಂದ್ರೆ, ಈ ಸಮಯದಲ್ಲಿ ಫಿಲಿಸ್ಟಿಯರ್ 10,000 ಜನರು ನೋಡೋದು ಬಿಟ್ಟ. ಯಾರು? ದಾವೀದ. ಯಾಕೆ ಹೇಳ್ರಿ? ದಾವೀದನ ಮೇಲೆ ಅಭಿಷೇಕ ಇದೆ, ದಾವೀದನ ಮೇಲೆ ದೇವರ ಆತ್ಮ ಇದೆ, ದಾವೀದನ ದೇವರ ಮಾತುಗಳನ್ನ ಕೇಳ್ತಾ ಇದ್ದಾನೆ, ದಾವೀದನಿಗೆ ಓದಲೆಲ್ಲ ದೇವರು ಜಯವನ್ನು ಕೊಡ್ತಾ ಇದ್ದಾನೆ. ಅಲ್ಲಿ ಪ್ರೈಸ್ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಜನರು ಯಥಾರ್ಥವಾಗಿ ಹೇಳ್ತಾ ಇದ್ದಾರೆ, ದಾವೀದನ 10,000 ಜನರನ್ನ ಕೊಂದ, ಆದ್ರೆ ಸೌಲನು 1,000 ಜನರನ್ನ ಕೊಂದ. ಹಲ್ಲೆಲೂಯಾ. ಅಯ್ಯೋ, ನಾನು ಇಷ್ಟೆಲ್ಲ ಇದ್ದು ಕೂಡ ನಾನು ಅರಸನ ಸ್ಥಾನದಲ್ಲಿ ಮಾತ್ರ ಕುಂತ್ಕೊಂಡಿದ್ದಾನೆ, ಆದ್ರೆ ನಿಜವಾಗ್ಲೂ ಅರಸನನ್ನಾಗಿ ಯಾರನ್ನು ನೋಡ್ತಾ ಇದ್ದಾರೆ ಈ ಜನರು? ದಾವೀದನನ್ನು ನೋಡ್ತಾ ಇದ್ದಾರೆ. ಅವನಿಗೆ ಭಯಂಕರವಾದಂತ ಕೋಪ ಎನ್ನುವಂಥದ್ದು ಅವನಲ್ಲಿ ಪ್ರಾರಂಭವಾಯಿತು. ಪ್ರಿಯ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಸತ್ಯವೇದ ಹೇಳ್ತಾ ಇದೆ, ದೇವರಿಂದ ದೂರವಾದ್ರೆ ನೀನು ಕೋಪದಿಂದ ತುಂಬಿಸಲ್ಪಟ್ಟಂತ ವ್ಯಕ್ತಿ ಆಗಿರ್ತೀಯ. ಹೆಂಗಿರ್ತೀಯ? ಕೋಪದಿಂದ ತುಂಬಿಸಲ್ಪಟ್ಟಂತ ವ್ಯಕ್ತಿ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಮೊದಲನೇದಾಗಿ ಈ ಲೋಕದಲ್ಲಿ